ಬಂದಿರೋ ವಿಷಯ ಬಂದ್ಬಿಟ್ಟು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ರೀಚ್ ಆಗ್ಬಿಟ್ವಿ. ನನ್ನ ದೇವಸ್ಥಾನ ಕಾಣಿಸ್ತಾ ಇದೆ, ಶಿವನ ದೇವಸ್ಥಾನ. ಟ್ರೆಕ್ಕೆಲ್ಲ ಕಂಪ್ಲೀಟ್ ಆಗಿದೆ. ಡೈರೆಕ್ಷನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಪಾವಡ ಬೆಟ್ಟ ಈ ಕಡೆ ಕಾಣಿಸ್ತಾ ಇದೆ, ನಾನು ಈ ಸೈಡ್ ಪಾವಡ ಬೆಟ್ಟ ಕಾಣಿಸುತ್ತೆ ಅನ್ಕೊಂಡೆ, ಈ ಸೈಡ್ ಪಾವಡ ಬೆಟ್ಟ ಕಾಣಿಸ್ತಾ ಇದೆ. ಪಾವಡ ಬೆಟ್ಟ ಪಿಗ್ಗು, ಈ ಪಿಗ್ಗು ಮ್ಯಾಚ್ ಆಗುತ್ತೆ. ನಿಮಗೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ಕಾಣಿಸ್ತಿರೋದೆಲ್ಲ ಸೋಲಾರ್ ಪ್ಲಾಂಟು. ಸೇಮ್ ಹೈಟಲ್ಲೇ ಇದ್ದೀವಿ. ನನಗೆ ಯಾಕೋ ಈ ಚೂರು ಹೈಟಲ್ಲೇ ಇದೆ ಅಂತ ಅನ್ಸುತ್ತೆ. ಬಟ್ ಗೊತ್ತಿರೋರು ಯಾರಿದ್ರು ಕಮೆಂಟ್ ಮಾಡಿ, ಹೈಟಲ್ಲಿ ಇದೆಯಾ ಕಡಿಮೆ ಇದೆಯಾ ಅಂತ. ನಿಡಗಲ್ ಬೆಟ್ಟ ಕಾಣಿಸ್ತಿದೆ ನೋಡಿ, ಇದಕ್ಕಿಂತ ಚೂರು ಹೈಟಲ್ಲಿ ಇರೋದು. ಸೊ ಇನ್ನೇನು ದೇವಸ್ಥಾನದ ಹತ್ರ ಇದ್ದೀವಿ. ಇದೆಲ್ಲ ಈಗಿಂಗೆ ಅಡುಗೆ ಕೋಣೆ ಅಥವಾ ಶಿವರಾತ್ರಿ ಟೈಮಲ್ಲಿ ಬಂದವರು ಮಲ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಹತ್ತಾ ಇದ್ದೀನಿ. ಬಿಕೆಹಳ್ಳಿ ಬೆಟ್ಟ ಹತ್ತಕ್ಕೆ ಬಂದಿರೋದು ಒಂದು ವಿಷಯ ಇದೆ. ಒಂದು, ನಾನು ನೈಟ್ ಹೊತ್ತು ನೋಡಿದ್ದೆ ಶಿವರಾತ್ರಿ ಟೈಮಲ್ಲಿ. ಮಾರ್ನಿಂಗ್ ಟೈಮಲ್ಲಿ ನೋಡೋಣ ಅಂತ ಬಂದೆ. ಪ್ಲಸ್ ಫ್ರೆಂಡ್ಸ್ ಬಂದಿದ್ರು. ಒಬ್ಬನು ಅಲ್ಲಿದ್ದ ನೋಡಿ ನೋಡಿ, ಅವನ ಹೆಸರು ಧೀರಜ್ ಅಂತ. ಇನ್ನೊಬ್ನು ವಿಡಿಯೋ ರೆಕಾರ್ಡ್ ಮಾಡ್ತಿರೋನು ಸುರೇಶ್ ಅಂತ. ಸೊ ನಾನು ಅವನ್ನ ತೋರಿಸ್ತೀನಿ. ಬಂದಿರೋ ವಿಷಯ ಬಂದ್ಬಿಟ್ಟು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಬನ್ನಿ ಹಾಗೆ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಹೋಗೋಣ. ಮಳೆ ಬಂದಿದೆ, ವೆದರ್ ಚೆನ್ನಾಗಿದೆ, ಹಾಗೆ ಗಾಳಿ ಬೀಸ್ತಾ ಇದೆ, ಒಳ್ಳೆ ವೆದರು, ಸೈಕಾಗಿದೆ. ಅದಕ್ಕೆ ಬೆಟ್ಟ ಹತ್ತಕ್ಕೆ ಬಂದ್ವಿ. ಬೆಟ್ಟ ಹತ್ತಿ ಈಗ ಏನು ಅಡುಗೆ ಮಾಡ್ತೀವಿ ಅನ್ನೋದು ನೀವು ಮುಂದೆ ನೋಡಿ. ಅದಕ್ಕೋಸ್ಕರ ಈ ಪೇಪರ್ನ ಹಾಯ್ಕೊತಾ ಇದ್ದೀನಿ. ಅಡುಗೆ ಮಾಡಬೇಕಲ್ವ.